ಡಬಲ್ ಟಿವಿಗೆ ಸ್ವಾಗತ. ನಾನು ದೀಪಾ. ಈಗಾಗಲೇ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ರಾಜ್ಯದ ರಾಜಕೀಯ ವಲಯದಲ್ಲಿ ಹೊಸ ತಿರುವನ್ನು ಕೂಡ ಈಗಾಗಲೇ ಕಂಡು ಬಂದಿದ್ದು, ಸಾಂಪ್ರದಾಯಿಕವಾಗಿ ಬಿಜೆಪಿ ಪರವೆಂದು ಪರಿಗಣಿಸಲ್ಪಟ್ಟಂತಹ ಲಿಂಗಾಯತ ಸಮುದಾಯದ ಕೆಲವು ಪ್ರಮುಖ ಮುಖಂಡರು ಹಾಗೂ ಸಂಘಟನೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವುದು ಈಗಾಗಲೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸೊ ಕ್ರಾಂತಿಯೋಗಿ ಬಸವಣ್ಣ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿ ವರ್ಷವನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಅವರಿಗೆ ಸನ್ಮಾನವನ್ನು ಕೂಡ ಮಾಡಲಾಗಿತ್ತು. ಇದು ಅಹಿಂದ ಮಾತ್ರ ಬೆಂಬಲಕ್ಕಿಲ್ಲ, ಲಿಂಗಾಯತ ಸಮುದಾಯದ ಸಹ ಬೆಂಬಲಕ್ಕೆ ನಿಂತಿದೆ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಆ ಒಂದು ಸಮಾರೋಪದಲ್ಲಿ ರವಾನೆ ಮಾಡಿದ್ದಾರೆ. ನಿಜಕ್ಕೂ ಇದು ತೀವ್ರ ವಿವಾದವನ್ನು ಕೂಡ ಸೃಷ್ಟಿಸಿದಂತಹ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಹಿಂದೆ ಸಿದ್ದರಾಮಯ್ಯ ಶಿಫಾರಸನ್ನು ಮಾಡಿದ್ರು. ಈ ಕಾರಣವೂ ಸಹ ಸಿದ್ದರಾಮಯ್ಯ ಬೆನ್ನಿಗೆ ಲಿಂಗಾಯತ ಸಮುದಾಯ ನಿಂತಿದೆ ಅನ್ನುವಂತಹ ಮಾಹಿತಿಗಳು ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಪ್ರಬಲ ಜಾತಿಗಳ ವಿರೋಧಿ ಅಂತ ಹೇಳಿ ಬಿಂಬಿಸುವಂತಹ ಪ್ರಯತ್ನ ಕೂಡ ನಡೆದಿತ್ತು. ಮತ್ತು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗಳ ನಡುವೆಯೇ ಈಗ ಪ್ರತ್ಯೇಕ ಲಿಂಗಾಯತ ಧರ್ಮ ಪರ ನಿಲುವಿನ ಸ್ವಾಮೀಜಿಗಳು ನಗರದಲ್ಲಿ ನಡೆದಂತಹ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪದಲ್ಲಿ ಸಿದ್ದರಾಮಯ್ಯ ಅವರನ್ನು ಹಾಡಿ ಹೊಗಳ್ಬಿಟ್ಟಿದ್ರು. ಇದರ ಮೂಲಕ ಪರೋಕ್ಷ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ವಿಭೂತಿ ಹಚ್ಚಿ ಹೂಮಳೆಯನ್ನ ಸುರಿಸಿದ್ದಾರೆ. ಶರಣ ಸಂಸ್ಕೃತಿಯ 150ಕ್ಕೂ ಹೆಚ್ಚು ಸ್ವಾಮೀಜಿಗಳು ಅವರನ್ನ ಸನ್ಮಾನಿಸಿ ಗೌರವಿಸಿದ್ದಾರೆ. ನಿಜಕ್ಕೂ ಇದು ಪ್ರಬಲ ಲಿಂಗಾಯತ ಸಮುದಾಯ ನಿಮ್ಮೊಂದಿಗಿದ್ದಾರೆ ಅನ್ನುವಂತಹ ಸಂದೇಶ. ಸೊ ಈ ಮೂಲಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬೆಂಬಲಕ್ಕೆ ಅಹಿಂದ ಜೊತೆಗೆ ಲಿಂಗಾಯತ ಸಮುದಾಯದ ಅವರು ಕೂಡ ನಿಂತಿದ್ದಾರೆ. ಅವರಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಎಸ್ ನೋಡಿ, ಹಣೆಗೆ ವಿಭೂತಿ ಹಚ್ಚಿ ಸಿಎಂ ಅಪ್ಪರದ ಭಾಷಣವನ್ನು ಕೂಡ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಣೆಗೆ ವಿಭೂತಿ ಹಚ್ಚಿಸಿಕೊಂಡು ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಹಿಂದೆ ಕುಂಕುಮ ಧರಿಸಿದ್ದಕ್ಕೂ ಮತ್ತೊಂದೆಡೆ ಕಾರ್ಯಕ್ರಮದಲ್ಲಿ ಕುಂಕುಮ ಒರೆಸಿಯೂ ಭಾರಿ ಸುದ್ದಿಯಾಗಿದ್ರು. ಇದೀಗ ಸ್ವಾಮೀಜಿಗಳು ವಿಭೂತಿ ಹಚ್ಚಿದ ವಿಡಿಯೋ ವೈರಲ್ ಆಗಿದೆ, ನಾನಾ ಚರ್ಚೆಗೆ ಕಾರಣವಾಗ್ತಾ ಇದೆ. ಬಸವಣ್ಣ ಅವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಿಸಿ ವರ್ಷಾಚರಣೆಯ ಸಂದರ್ಭದಲ್ಲಿ ಆಯೋಜಿಸಿದಂತಹ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಸಿದ್ದರಾಮಯ್ಯ ಅವರನ್ನ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ನೋಡಿ ಸ್ವಾಮೀಜಿಗಳು ಸಿದ್ದರಾಮಯ್ಯ ಹಣೆಗೆ ವಿಭೂತಿಯನ್ನು ಹಚ್ತಾರೆ. ಈ ವಿಡಿಯೋ ಮತ್ತು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡಿತ್ತು. ಅಲ್ಲದೆ ನಾನಾ ರೀತಿಯಾದಂತಹ ಗಾಸಿಪ್ಗಳು ಕೂಡ ಆಗಿತ್ತು. ಸೊ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ಸಿದ್ದರಾಮಯ್ಯ ಅವರ ಹಣೆಯಲ್ಲಿ ಕುಂಕುಮದೊಂದಿಗೆ ಕಾಣಿಸಿಕೊಂಡಿದ್ರು. ಹಾಗೆ ಪತ್ರಿಕಾಗೋಷ್ಠಿಗಿಂತ ಮೊದಲು ದೇವಸ್ಥಾನಕ್ಕೆ ದರ್ಶನಕ್ಕಂತ ಹೇಳಿ ಹೋಗಿದ್ರು. ಅಲ್ಲಿ ಹಾಕಲಾಗಿದ್ದ ಕುಂಕುಮವನ್ನ ಅಳಿಸದೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ಇನ್ನು 2 ವರ್ಷಗಳ ಹಿಂದೆ ಗದಗ ಜಿಲ್ಲೆಯ ರೋಣದಲ್ಲಿ ನಡೆದಂತಹ ಪ್ರಜಾಧ್ವನಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕುಂಕುಮವನ್ನ ಒರೆಸಿಕೊಂಡಿದ್ದು ಅದು ಕೂಡ ಸಾಕಷ್ಟು ಸುದ್ದಿಯಾಗಿತ್ತು. ಸೊ ಹೆಗಲ ಮೇಲಿನ ಶಾಲಿನಿಂದ ಅವರು ಕುಂಕುಮವನ್ನ ಅಳಿಸಿದ್ರು. ಅಂದ್ರೆ ಆ ಮುಖ ಒರೆಸಿಕೊಳ್ಳುವ ಸಂದರ್ಭದಲ್ಲಿ ಹಣೆಯಲ್ಲಿದ್ದಂತಹ ಕುಂಕುಮವನ್ನ ಅಳಿಸಿಕೊಂಡಿದ್ರು. ಇದು ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಸೊ ಈಗಾಗಲೇ ನೋಡಿ, ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅನ್ನುವಂತಹ ಹೆಸರಿಡಬೇಕು ಅನ್ನುವಂತಹ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ನಮ್ಮ ಮೆಟ್ರೋಗೆ ಬಸವ ಮೆಟ್ರೋ ಅಂತ ಹೇಳಿ ನಾಮಕರಣ ಮಾಡುವ ಬಗ್ಗೆ ಕೇಂದ್ರಕ್ಕೆ ಶಿಫಾರಸನ್ನ ಮಾಡ್ತೇವೆ. ಇದು ಪೂರ್ಣವಾಗಿ ರಾಜ್ಯ ಸರ್ಕಾರದ ಯೋಜನೆ ಆಗಿದ್ರೆ ಇವತ್ತೇ ಬಸವ ಮೆಟ್ರೋ ಅಂತ ಹೇಳಿ ಘೋಷಿಸಿ ಬಿಡ್ತಾ ಇದ್ವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸಮಾರೋಪದಲ್ಲಿ ಹೇಳಿದ್ರು. ಸೊ ಇದು ಲಿಂಗಾಯತ ಸಮುದಾಯವನ್ನ ಪರವಾಗಿ ತಾವು ಇರುವುದಾಗಿ ಅನ್ನುವಂತಹ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ತಾವು ಕೇವಲ ಅಹಿಂದ ನಾಯಕರಲ್ಲ, ಬದಲಿಗೆ ಲಿಂಗಾಯತ ಸಮುದಾಯದ ಹಿತೈಷಿಯೂ ಸಹ ಹೌದು ಅನ್ನೋದನ್ನ ಕಾರ್ಯಕ್ರಮದಲ್ಲಿ ತಮ್ಮ ಮಾತುಗಳ ಮೂಲಕ ತಿಳಿಸಿದ್ದಾರೆ. ಇದೇ ವೇಳೆ ವಚನ ವಿಶ್ವವಿದ್ಯಾಲಯ ಸ್ಥಾಪಿಸುವ ಬೇಡಿಕೆ ಬಗ್ಗೆ ಸರ್ಕಾರದ ಒಪ್ಪಿಗೆ ಇದೆ. ಮುಂದಿನ ವರ್ಷ ವಚನ ವಿವಿ ಸ್ಥಾಪನೆಗೆ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಹೇಳಿ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಲಿಂಗಾಯತ ಸಮುದಾಯದ ಅಗತ್ಯ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಈ ಮೂಲಕ ಲಿಂಗಾಯತ ಸಮುದಾಯದ ಜೊತೆ ಇರೋದರ ಜೊತೆಗೆ ಸಮುದಾಯವು ತಮ್ಮ ಬೆಂಬಲಕ್ಕಿದ್ದಾರೆ, ಸಪೋರ್ಟ್ಗಿದ್ದಾರೆ ಅನ್ನುವಂತಹ ಮನವಿಯನ್ನ ಪರೋಕ್ಷವಾಗಿ ಮಾಡಿದ್ದಾರೆ. ಸೊ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಿಸಿದ್ರು. ಸೊ 12ನೇ ಶತಮಾನದ ಪ್ರಮುಖ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಿವರ್ತನೆಯ ನಾಯಕರಾದಂತಹ ಬಸವಣ್ಣ ಅವರು ತಮ್ಮ ಚಿಂತನೆ ಮತ್ತು ಕಾರ್ಯಗಳಿಂದ ಭಾರತೀಯ ಇತಿಹಾಸದಲ್ಲಿ ಅನನ್ಯ ಸ್ಥಾನವನ್ನು ಕೂಡ ಪಡೆದಿದ್ದಾರೆ. ಸಾಮಾಜಿಕ ಅಸಮಾನತೆ, ವರ್ಣಭೇದ ಹಾಗೂ ಲಿಂಗಭೇದದ ವಿರುದ್ಧ ಧ್ವನಿ ಎತ್ತಿದಂತಹ ಬಸವಣ್ಣನವರು ಸಮಾನತೆ, ಶ್ರದ್ಧೆ ಮತ್ತು ಮಾನವೀಯತೆಯ ತತ್ವವನ್ನ ಸಾರಿದ್ದಾರೆ. ಸೊ ಕಲ್ಯಾಣದಲ್ಲಿ ಅವರು ಸ್ಥಾಪಿಸಿದಂತಹ ಅನುಭವ ಮಂಟಪ ಆಗಿರಬಹುದು, ವಿಶ್ವದ ಪ್ರಥಮ ಧಾರ್ಮಿಕ ಸಂವಾದ ವೇದಿಕೆಯೊಂದು ಪರಿಗಣಿಸಲಾಗಿದೆ. ಸೊ ಈ ವೇದಿಕೆಯ ಮೂಲಕ ಬಸವಣ್ಣ ಅವರು ವರ್ಣ ಭೇದವಿಲ್ಲದೆ ಎಲ್ಲಾ ವರ್ಗದ ಜನರನ್ನ ಒಟ್ಟುಗೂಡಿಸಿ ಚಿಂತನೆಗೆ ಶಸ್ತ್ರವಾಗಿ ಪ್ರೇರಿಸಿದ್ದಾರೆ. ಸೊ ಸಮಾಜದ ಸುಧಾರಣೆಗೆ ಅಂತ ಹೇಳಿ ವಚನ ಸಾಹಿತ್ಯವನ್ನ ಶಸ್ತ್ರವನ್ನಾಗಿ ಬಳಸಿದಂತಹ ಅವರು ಶ್ರಮದ ಮಹತ್ವ ಆಗಿರಬಹುದು, ಸತ್ಯ ನಿಷ್ಠೆ ಆಗಿರಬಹುದು ಮತ್ತು ಸಮಾನತೆಯ ಮೌಲ್ಯಗಳನ್ನ ತಮ್ಮ ವಚನಗಳ ಮೂಲಕ ಜನಮನದಲ್ಲಿ ಕೂಡ ಬಿತ್ತಿದ್ದಾರೆ.
ಇವತ್ತಿಗೂ ಕೂಡ ಬಸವಣ್ಣ ಅವರ ತತ್ವಗಳು ಸಾಮಾಜಿಕ ನ್ಯಾಯ, ಶಾಂತಿ ಮತ್ತು ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಮಾರ್ಗದರ್ಶನವನ್ನ ಕೊಡ್ತಾ ಇದೆ. ಅವರ ಚಿಂತನೆಗಳು ಸಾಂಸ್ಕೃತಿಕ ಚೇತನೆಯ ಪ್ರತೀಕವಾಗಿ ಜನಜೀವನದಲ್ಲಿ ಹಾಗೆ ಜೀವಂತವಾಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ವರ್ಷ ವಿಶ್ವಗುರು ಬಸವಣ್ಣ ಅವರನ್ನ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಿಸಿದ್ರು. ಇದರ ಜೊತೆಗೆ ಸರ್ಕಾರಿ ಕಚೇರಿಗಳ ಗೋಡೆಗಳ ಮೇಲೆ ತೂಗು ಹಾಕಲಾಗಿರುವಂತಹ ಬಸವಣ್ಣ ಅವರ ಫೋಟೋ ಕೆಳಗೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಎನ್ನುವ ಘೋಷವಾಕ್ಯವನ್ನ ಕೂಡ ಬರೆಯುವಂತೆ ಸೂಚನೆ ಕೊಟ್ಟಿದ್ರು. ಬಸವಣ್ಣನ ತತ್ವದರ್ಶನಗಳನ್ನ ಮತ್ತು ಜೀವನದಲ್ಲಿ ಸ್ವಲ್ಪ ಆದರೂ ಕೂಡ ಅಳವಡಿಸಿಕೊಳ್ಬೇಕು ಅನ್ನುವಂತಹ ಘನ ಉದ್ದೇಶದೊಂದಿಗೆ ಅವರು ಈ ಮಹತ್ವದ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಹಾಗೆ ಈ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣ ಅವರ ಫೋಟೋಗಳನ್ನು ಹಾಕಿ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷವಾಕ್ಯವನ್ನು ಕೂಡ ಬರೆಯಲಾಗಿದೆ. ಸೊ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕಾಗಿ ಈಗಾಗಲೇ ಕೇಂದ್ರಕ್ಕೆ ಶಿಫಾರಸನ್ನು ಕೂಡ ಮಾಡಿದ್ದಾರೆ. 2013ರಿಂದ 2018 ನಡುವೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ನಡೆದಿತ್ತು. ಸೊ ಆ ಬಳಿಕ ಪ್ರತ್ಯೇಕ ಲಿಂಗಾಯತ ಧರ್ಮ ಅದಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ತಜ್ಞರ ಸಮಿತಿ ರಚನೆ ಕೂಡ ಮಾಡಲಾಯಿತು. ಸಮಿತಿ ನೀಡಿರುವಂತಹ ವರದಿಯನ್ನ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಶಿಫಾರಸ್ ಮಾಡ್ತಾರೆ. ಆದ್ರೆ ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಮುಳುವಾಗಿತ್ತು. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟವೇ ಕಾರಣ, ಇದಕ್ಕೆ ಅದೇ ಹೋರಾಟವೇ ನಿಜ ಅಂತ ಹೇಳಿ ಆಕ್ಷೇಪಗಳು ಕೂಡ ವ್ಯಕ್ತವಾಗಿತ್ತು. ಈಗ ನೋಡಿ, ನಾಯಕತ್ವ ಬದಲಾವಣೆ ವದಂತಿ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ಈಗ ಸಂಪುಟ ಪುನರ್ರಚನೆ ಸದ್ದು ಮಾಡ್ತಾ ಇದೆ. ನವೆಂಬರ್ಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ತನ್ನ ಅರ್ಧ ಅವಧಿಯನ್ನ ಪೂರ್ಣಗೊಳಿಸುವತ್ತ ಸಾಗ್ತಾ ಇರುವಾಗ ಇದೇ ಸೋಮವಾರ ಅಕ್ಟೋಬರ್ 13ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಔತಣಕೂಟ ಏರ್ಪಡಿಸಿರುವುದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯನವರು ಔತಣಕೂಟಕ್ಕೆ ಭಾರೀ ಸಂಚಲನ ಮೂಡಿಸಿದೆ. ಯಾರನ್ನೆಲ್ಲ ಆಹ್ವಾನಿಸಿದ್ದಾರೆ ರಾಜಕೀಯ ವಲಯದಲ್ಲಿ. ನವೆಂಬರ್ ಮಧ್ಯಭಾಗದಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಯ ನಂತರ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಗೆ ನೀಡುವಂತಹ ನಿರೀಕ್ಷೆಯಲ್ಲಿದೆ. ಸೊ ಹಾಗಾಗಿ ಕಾಂಗ್ರೆಸ್ ವಲಯದಲ್ಲಿ ಈ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತಹ ಸಂದೇಶವನ್ನ ಹಿಂದೆ ಅಹಿಂದ ಸಂಘಟನೆಗೆ ಬೃಹತ್ ಸಮಾವೇಶದ ಮೂಲಕ ರವಾನೆ ಮಾಡಿದ್ರು. ಅಲ್ಲದೆ ಇತ್ತೀಚೆಗಷ್ಟೇ ಲಿಂಗಾಯತ ಸಮುದಾಯವು ಸಹ ಬೆಂಬಲವನ್ನು ಕೊಟ್ಟಿದೆ. ಈ ನಡುವೆ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ನೀಡುವುದರ ಜೊತೆಗೆ ಶಕ್ತಿ ಪ್ರದರ್ಶನವಾಗಿ SC/ST ಸಮುದಾಯವು ರ್ಯಾಲಿಯನ್ನು ಆಯೋಜಿಸಲು ಕೂಡ ಚಿಂತನೆಯನ್ನು ನಡೆಸಿದೆ. ಈ ಮೂಲಕ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದ್ದೇವೆ ಅನ್ನುವಂತಹ ಸಂದೇಶವನ್ನು ರವಾನಿಸಲು ಮುಂದಾಗಿದ್ದಾರೆ ಲಿಂಗಾಯತ ಸಮುದಾಯದವರು. ಇದು 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾವಣೆಯಾಗಲಿದ್ದಾರೆ ಅನ್ನುವಂತಹ ವದಂತಿಗಳಿಗೆ ಬ್ರೇಕ್ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಿ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಈ ಮಾತುಗಳು ಕೇಳಿ ಬರ್ತಾ ಇದೆ.